ಕಥೆಯು ಆರಂಭವಾಗುತ್ತದೆ ಮತ್ತು ಇಲ್ಲಿ ನಾವು ನಾಸಾದ ಕೆಲವು ಗಗನಯಾತ್ರಿಗಳನ್ನು ಮಂಗಳ ಗ್ರಹದ ಅಸಲಿಯಾ ಪ್ಲಾಂಟ್ ಎಂಬ ಸ್ಥಳದಲ್ಲಿ ಸಂಶೋಧನೆ ನಡೆಸುತ್ತಿರುತ್ತಾರೆ. ಈ ಗಗನಯಾತ್ರಿಗಳ ತಂಡ ಅಲ್ಲಿನ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸುತ್ತದೆ. ಆಗಲೇ ಅವರಿಗೆ ಒಂದು ಅಪಾಯಕಾರಿ ಮತ್ತು ಬೃಹತ್ ಚಂಡಮಾರುತವು ವೇಗವಾಗಿ ತಮ್ಮತ್ತ ಬರುತ್ತಿರುವ ಮಾಹಿತಿ ಸಿಗುತ್ತದೆ. ಈ ಸಂದೇಶ ಬರುತ್ತಿದ್ದಂತೆ ಜಾನ್ಸನ್ ತಕ್ಷಣವೇ ಕಮಾಂಡರ್ ಮತ್ತು ಉಳಿದ ತಂಡ ಅವರನ್ನು ಒಳಗೆ ಕಳೆಯುತ್ತಾಳೆ. ಆ ಚಂಡಮಾರುತ 3,86,000 ನ್ಯೂಟನ್ ಬಲದೊಂದಿಗೆ ಅವರ ಹತ್ತಿರಕ್ಕೆ ಬರಲಿದೆ ಎಂಬುದು ಅವರಿಗೆ ತಿಳಿಯುತ್ತದೆ. ಎಂದರೆ ಮಾಸಿಕ. ಇದು ಗಗನಯಾತ್ರಿಗಳನ್ನು ಮಂಗಲ ಮೇಲ್ಮೈಯಿಂದ ಎತ್ತಿ ಅಲ್ಲಿ ಪರಿಭ್ರಮಿಸುತ್ತಿರುವವರ ಬಾಹ್ಯಾಕಾಶ ನೌಕೆಗೆ ತಲುಪಿಸುವ ಒಂದಲಾಗಿದೆ. ಆದರೆ ಇದಕ್ಕಾಗಿ ನೆಟ್ಟಗೆ ನಿಂತಿರುವುದು ಬಹಳ ಮುಖ್ಯ. ಒಂದು ವೇಳೆ ಚಂಡಮಾರುತಕ್ಕೆ ಸಿಲುಕಿ ಮಂದಿ ಉಳಿದಿದ್ದಾರೆವರೆಲ್ಲರೂ ಮಂಗಳ ಗ್ರಹದಲ್ಲಿ ಶಾಶ್ವತವಾಗಿ ಸಿಲುಕಿಕೊಳ್ಳಬೇಕಾಗುತ್ತದೆ. ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ಯೋಚಿಸಲು ಸಮಯ ಬಹಳ ಕಡಿಮೆ ಇತ್ತು. ಹಾಗಾಗಿ ಕಮಾಂಡರ್ ತಕ್ಷಣವೇ ಈ ಕಾರ್ಯಾಚರಣೆಯನ್ನು ರದ್ದುಗೊಳಿಸಿ ಭೂಮಿಗೆ ಮರಳಲು ನಿರ್ಧರಿಸುತ್ತಾರೆ. ನಂತರ ಅವರು ತಮ್ಮ ತಂಡದೊಂದಿಗೆ ಮೆರವಣಿಗೆ ಹೊರಡುತ್ತಾರೆ. ಆದರೆ ದುರದೃಷ್ಟವಶಾತ್ ಅಷ್ಟರಲ್ಲಿ ಚಂಡಮಾರುತವು ಭೀಕರ ರೂಪ ಪಡೆದಿರುತ್ತದೆ ಮತ್ತು ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೈಮೀರಿ ಹೋಗುತ್ತದೆ. ಕಮಾಂಡರ್ನ ಏರ್ಲೈನ್ಸ್ ತೆರೆದ ತಕ್ಷಣವೇ ಚಂಡಮಾರುತದ ಭೀಕರ ಗಾಳಿ ಒಮ್ಮೆಲೇ ಒಳಗುಟ್ಟು ಇದರಿಂದ ಅವರ ತಂಡದ ಹೆಜ್ಜೆಗಳು ಸ್ವಲ್ಪ ತತ್ತರಿಸುತ್ತವೆ. ಆದರೂ ಕಮಾಂಡರ್ ಹೇಗೋ ತನ್ನನ್ನು ತಾನು ಸಂಭಾಳಿಸಿಕೊಂಡು ತನ್ನ ತಂಡದೊಂದಿಗೆ ಮನೆ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಈ 5 ಗಗನಯಾತ್ರಿಗಳು ಅರ್ಧ ಹಾದಿ ತಲುಪುವಷ್ಟರಲ್ಲಿ ಮಾರ್ಕೆಟ್ನಿಂದ ಗಗನಯಾತ್ರೆಗೆ ಹೋಗಿದ್ದ ಕಿತ್ತು ಬಂದ ಒಂದು ಬಲದವಾಗಿ ಬೆಳೆಯುತ್ತದೆ.